ನಮಸ್ಕಾರ. ಇವತ್ತು ಶಿವಣ್ಣನ್ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಮುಂದೆ ಬರ್ಬೇಕಾಗಿದ್ದಂತ ಸಿನಿಮಾಗಳು ಏನೇನ್ ಆಗ್ತಿದೆ, ಏನೇನ್ ನಡೀತಿದೆ ಅನ್ನೋ ಅಪ್ಡೇಟ್ ಕಡೆ ಮಾತಾಡೋಣ. ವಿಡಿಯೋ ಮುಂದಕ್ಕೆ ಹೋಗಕ್ಕಿಂತ ಮುಂಚೆ ಒಂದ್ ಸಣ್ಣ ಮಾತು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ, ಹಾಗೆ ಫುಲ್ ನೋಡಿ. ಇನ್ಯಾಕ್ ತಡ, ಶುರು ಮಾಡೋಣ ಬನ್ನಿ. ಇನ್ನ ಮೊದಲನೇ ಸಿನಿಮಾ ಅಪ್ಡೇಟ್ ಕಡೆ ಬರೋದಾದ್ರೆ 45. ಈ ಸಿನಿಮಾನ ಅರ್ಜುನ್ ಜನ್ಯ ಸರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಉಪೇಂದ್ರ ಸರ್ ಅವರು, ರಾಜ್ಬಿ ಶೆಟ್ಟಿ ಅವರು ಮತ್ತೆ ಶಿವಣ್ಣ ಇವರೆಲ್ಲ ಈ ಸಿನಿಮಾದಲ್ಲಿ ಇರೋದು ನಿಮಗೆ ಗೊತ್ತೇ ಇದೆ. ಹಾಗೆ ಇವರು ಚಿತ್ರೀಕರಣ ಕೂಡ ಮುಗಿಸಿದ್ದಾರೆ. ಆದರೆ ಈಗ ಇವರು ಒಂದು ಪ್ರಮೋಷನಲ್ ಸಾಂಗ್ ಶೂಟಿಗೆ ಶಿವಣ್ಣ ಹಾಗೆ ಚಿತ್ರತಂಡದವ್ರು ಸೇರಿದಂತೆ ಎಲ್ಲಾ ಕೂಡ ಉಗಾಂಡಾಗೆ ತೆರಳಿದ್ದಾರೆ. ಇನ್ನ ಎರಡನೇ ಸಿನಿಮಾ ಅಪ್ಡೇಟ್ ಕಡೆ ಬರೋದಾದ್ರೆ ಶಿವಣ್ಣ 131. ಈ ಸಿನಿಮಾನ ಕಾರ್ತಿಕ್ ಅದ್ವೈತ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ನವೀನ್ ಶಂಕರ್ ಅವರು ಕೂಡ ಇದ್ದಾರೆ. ಅಪ್ಡೇಟ್ ವಿಚಾರದ ಕಡೆ ಬರೋದಾದ್ರೆ ಮತ್ತೆ ಶಿವಣ್ಣ ಈ ಸಿನಿಮಾದು ಸೆಟೇರ್ ಇದ್ದಾರೆ. ಇನ್ನ ಮೂರನೇ ಸಿನಿಮಾ ಅಪ್ಡೇಟ್ ಕಡೆ ಬರೋದಾದ್ರೆ ನೆಲ್ಸನ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಜೈಲರ್ 2. ಈ ಸಿನಿಮಾದು ಮೊದಲನೇ ಭಾಗ ರಿಲೀಸ್ ಆಗಿ ತುಂಬಾ ದೊಡ್ಡ ಹಿಟ್ ಆಗಿತ್ತು. ಆ ಸಿನಿಮಾ ಹಿಟ್ಟಾಗೋಕೆ ಒಂದು ಮುಖ್ಯ ಪಾತ್ರ ಕೂಡ ಇದೆ, ಅದೇ ನಮ್ ಶಿವಣ್ಣ. ಈಗ ಅದೇ ಸಿನಿಮಾಗೆ 15 ದಿನ ಡೇಟ್ಸ್ ನ ಕೊಟ್ಟಿದ್ದಾರೆ. ತಾವೆಲ್ಲ ನೋಡಿರೋ ಹಾಗೆ ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ್ ಸ್ಕ್ರೀನ್ ಪ್ರೆಸೆನ್ಸ್ ಬೆಂಕಿ. ತುಂಬಾ ಚೆನ್ನಾಗಿ ನೆಲ್ಸನ್ ಅವರು ನಮ್ ಶಿವಣ್ಣನ ಪ್ರೆಸೆಂಟ್ ಮಾಡಿದ್ರು. ಆ ಲುಕ್ಕು, ಆ BGM, ಆ ಕ್ಯಾರೆಕ್ಟರ್ ಆಟಿಟ್ಯೂಡ್ ಎಲ್ಲ ಕೂಡ ಸಕ್ಕದಾಗಿ ಡೆವಲಪ್ಮೆಂಟ್ ಮಾಡಿದ್ರು. ಆದ್ರೆ ಅದರಲ್ಲಿ ಮೇಜರ್ ಆಗಿದ್ದ ವಿಚಾರ ಏನಂತ ಅಂದ್ರೆ ಶಿವಣ್ಣನ್ ಸ್ಕ್ರೀನ್ ಟೈಮಿಂಗ್ ಕಮ್ಮಿ ಇತ್ತು. ಈಗ ಅವರು ಈ ಸಿನಿಮಾಗೆ 15 ದಿನ ಡೇಟ್ಸ್ ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನ ಕೊನೆ ಅಪ್ಡೇಟ್ ವಿಚಾರದ ಕಡೆ ಬರೋದಾದ್ರೆ ಕೇಳಿ, ಈ ಸಿನಿಮಾನ ಪ್ರೇಮ್ ಸರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಸರ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊತಿದ್ದಾರೆ. ಮೊದಲೇ ಈ ಸಿನಿಮಾದು ಸ್ಟಾರ್ ಕಾಸ್ಟ್ ತುಂಬಾ ದೊಡ್ಡ ಇದೆ. ರವಿಚಂದ್ರನ್ ಸರ್ ಅವರಿದ್ದಾರೆ, ರಮೇಶ್ ಅರವಿಂದ್ ಸರ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ಸಂಜಯ್ ದತ್ ಅವರಿದ್ದಾರೆ. ಈಗ ಮಾರ್ಚ್ ಕೊನೆಯಿಂದ ನಮ್ ಶಿವಣ್ಣ ಕೂಡ ಈ ಸೆಟ್ ನ ಜಾಯ್ನ್ ಆಗ್ತಿದ್ದಾರೆ. ಇದ್ರಿಗಿಂತ ಖುಷಿ ವಿಚಾರ ಇನ್ನೇನಿರುತ್ತೆ. ಯಾಕಂತ ಅಂದ್ರೆ ಪ್ರೇಮ್ ಸರ್ ಮತ್ತೆ ಶಿವಣ್ಣ ಮಾಡಿರುವಂತ ಸಿನಿಮಾ ಯಾವ್ದೋ ತರ ಹಿಟ್ ಆಗಿದೆ ಅಂತ ನಿಮ್ಗೆ ಗೊತ್ತು. ಈಗ ಅವರು ಆ ಸಿನಿಮಾದು ಸೆಟ್ ಇರ್ತಿದ್ದಾರೆ. ಇನ್ನ ಪ್ರೇಮ್ ಸರ್ ಅವರು ಶಿವಣ್ಣನ ಯಾವ ತರ ತೋರಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತು. ಇನ್ನ ಕೊನೆ ಅಪ್ಡೇಟ್ ವಿಚಾರದ ಕಡೆ ಬರೋದಾದ್ರೆ ಭೈರವನ ಕೊನೆ ಪಾಠ. ಈ ಸಿನಿಮಾ ಮೇಲೆ ನನಗೆ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂತ ಅಂದ್ರೆ ಈ ಸಿನಿಮಾನ ಹೇಮಂತ್ ಎಂ ರಾವ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇನ್ನ ಅಪ್ಡೇಟ್ ವಿಚಾರದ ಕಡೆ ಬರೋದಾದ್ರೆ ಮೇಲೆ ಯಾವ್ಯಾವ ಸಿನಿಮಾಗಳ ಬಗ್ಗೆ ನಾನು ಮಾತಾಡಿದೆ ಆ ಎಲ್ಲಾ ಸಿನಿಮಾದು ಕಮಿಟ್ಮೆಂಟ್ ಮುಗಿಸ್ಕೊಂಡಾದ್ಮೇಲೆ ಈ ಸಿನಿಮಾದು ಸೆಟ್ ಇರ್ತಾರೆ. ಸರಿ, ಇಷ್ಟೇ ನಂಗೆ ಹೇಳಕ್ ಇದ್ದಿದ್ದು. ಆದಷ್ಟು ಈ ಸಿನಿಮಾಗಳೆಲ್ಲ ಬೇಗ ಬರ್ಲಿ, ಮತ್ತೆ ನಮ್ ಶಿವಣ್ಣ ದೊಡ್ಡ ಕಂಬ್ಯಾಕ್ ಮಾಡೇ ಮಾಡ್ತಾರೆ, ಅದ್ ನಿಮಗೆ ಗೊತ್ತೇ ಇದೆ. ಸರಿ, ಇಷ್ಟೇ ನಂಗೆ ಹೇಳಕ್ ಇದ್ದಿದ್ದು. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋಸ್ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ.